ಘಟನಾ ಸ್ಥಳಕ್ಕೆ ಸಿಎಂಎಸ್ ಚಾಲಕನನ್ನ ಈಗಾಗಲೇ ಕರೆತಂದು ಮಹಾಜರು ಮಾಡಲಾಗ್ತಾ ಇದೆ. ಇನ್ನು ಸ್ಥಳದಲ್ಲಿ ಘಟನೆಯನ್ನ ಮರುಸೃಷ್ಟಿ ಮಾಡ್ತಾ ಇರುವ ಪೊಲೀಸರು ವಾಹನ ಚಾಲಕನಿಂದ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಮೋಹನ್ ಹಾಗೂ ಸಿಬ್ಬಂದಿಯಿಂದ ಮಹಾಜರು ಆಗಿದೆ. ಚಾಲಕನಿಂದ ಮಾಹಿತಿ ಸಿಎಂಎಸ್ ಸಿಬ್ಬಂದಿ ಪಡೆಯುತ್ತ ಗನ್ ಯಾಕೆ ಇನ್ನೂ ಬಳಕೆ ಮಾಡಿಲ್ಲ ಅನ್ನೋದು ಒಂದ್ ಕಡೆ ಆದರೆ ಸ್ಥಳದಲ್ಲಿ ಘಟನೆಯನ್ನ ಮರುಸೃಷ್ಟಿಯೇ ಮಾಡ್ತಾ ಇರುವ ಪೊಲೀಸರು ವಾಹನ ಚಾಲಕನಿಂದ ಪೊಲೀಸರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಮೋಹನ್ ಹಾಗೂ ಸಿಬ್ಬಂದಿಯಿಂದ ಮಹಜರು ಮಾಡಲಾಗ್ತಾ ಇದೆ. ಇರುವ ಪೊಲೀಸರು ಇನ್ಸ್ಪೆಕ್ಟರ್ ಮೋಹನ್ ಹಾಗೂ ಸಿಬ್ಬಂದಿಯಿಂದ ಮಹಜರು ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಸಿಎಂಎಸ್ ಚಾಲಕನನ್ನ ಕರೆತಂದು ಮಹಜರು ಮಾಡಲಾಗಿದೆ. ಸ್ಥಳದಲ್ಲಿ ಘಟನೆಯನ್ನ ಮರುಸೃಷ್ಟಿ ಮಾಡ್ತಾ ಇರುವ ಪೊಲೀಸರು ಇನ್ಸ್ಪೆಕ್ಟರ್ ಮೋಹನ್ ಹಾಗೂ ಸಿಬ್ಬಂದಿಯಿಂದ ಈಗಾಗಲೇ 7 ಕೋಟಿ ದರೋಡೆಯನ್ನ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಸಿಎಂಎಸ್ ಚಾಲಕನನ್ನ ಕರೆತಂದು ಮಹಜರು ಮಾಡಲಾಗಿದೆ. ಇನ್ನು ಸ್ಥಳದಲ್ಲಿಯೇ ಘಟನೆಯನ್ನ ಮರುಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ವಾಹನ ಚಾಲಕನಿಂದ ಮಾಹಿತಿಯನ್ನ ಪಡಿತಾ ಇರುವ ಪೊಲೀಸರು ಇನ್ಸ್ಪೆಕ್ಟರ್ ಮೋಹನ್ ಹಾಗೂ ಸಿಬ್ಬಂದಿಯಿಂದ ಮಹಜರು ಕಾರ್ಯವಾಗಿದೆ. ಘಟನಾ ಸ್ಥಳಕ್ಕೆ ಸಿಎಂಎಸ್ ಚಾಲಕನನ್ನ ಕರೆತಂದು ಮಹಜರು ಮಾಡಲಾಗ್ತಾ ಇದೆ. ಇನ್ನು ಸ್ಥಳದಲ್ಲಿಯೇ ಘಟನೆಯನ್ನ ಮರುಸೃಷ್ಟಿ ಮಾಡ್ತಾ ಇರುವ ಪೊಲೀಸರು ದರೋಡೆಯ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸಚಿವ ಜಿ ಪರಮೇಶ್ವರ್. ಕೋಟಿ ಕೋಟಿ ಲೂಟಿ ಮಾಡೋಕೆ ಕಾರಣೀಕರ್ತರು ಯಾರು? ಎಟಿಎಂಗೆ ಹಣ ತಂದು ಹಾಕುವ ಮಾಹಿತಿ ಕೊಟ್ಟಿದ್ದು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಎಟಿಎಂಗೆ ಹಣ ತಂದು ಹಾಕುವ ಮಾಹಿತಿ ಕೊಟ್ಟಿದ್ದು ಯಾರು? ಹಣ ಹಾಕುವವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಕೆಲವು ಮಾಹಿತಿ ಸಿಕ್ಕಿದೆ, ಆದರೆ ಅದೆಲ್ಲವನ್ನ ಹೇಳಲು ಆಗಲ್ಲ. ಖಂಡಿತವಾಗಿ ನಾವು ದರೋಡೆಕೋರರನ್ನ ಹಿಡಿದಾಕ್ತೀವಿ. ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತು. ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತೊಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಷನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಷನ್ ಅವ್ರು ಕೊಟ್ಟಿದ್ದಾರೆ ಮತ್ತು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡ್ತಾಯಿದ್ದೀವಿ. ಮತ್ತಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು, ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ದರೋಡೆ ಈಗ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಸರ್ಕಾರದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅಶೋಕ್ ಇಲ್ಲಿ ವ್ಯಂಗ್ಯವಾಡಿದ್ದಾರೆ. ಬೀದರ್ ಮಂಗಳೂರು ಆಯಿತು, ಇದು ಸರಣಿ ಕಳ್ಳತನ. ಜೈಲಿನಲ್ಲಿ ಇರೋರಿಗೆ ಇವರು ಮೊಬೈಲ್ ಕೊಟ್ಟವರು, ಹಣ ಲೂಟಿಗೂ ವ್ಯವಸ್ಥೆ ಮಾಡಿ ಕೊಟ್ಟಿರಬಹುದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಜಯನಗರದಲ್ಲಿ ವಾಹನಗಳು ಹೋಗುವುದು ಕಷ್ಟ ಇದೆ, ಅಂಥದ್ರಲ್ಲಿ ಈಗ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಅಂದ್ರೆ ಏನಿದು? ಬ್ಯಾಂಕ್ ಹಣಕ್ಕೆ ಸೇಫ್ಟಿ ಇಲ್ಲ, ಜನರ ಹಣಕ್ಕೆ ಸೇಫ್ಟಿ ಎಲ್ಲಿದೆ ಹಾಗಾದ್ರೆ? ಪೊಲೀಸ್ ಇಲಾಖೆ ಸತ್ತೋಗಿದೆ ಅಂತ ಆರ್ ಅಶೋಕ್ ಇಲ್ಲಿ ಕಿಡಿಕಾರಿದ್ದಾರೆ. ಪೊಲೀಸ್ ಇಲಾಖೆ ಸತ್ತೋಗಿದೆ, ಬ್ಯಾಂಕ್ ಹಣಕ್ಕೆ ಸೇಫ್ಟಿ ಇಲ್ಲ, ಜನರ ಹಣಕ್ಕೆ ಸೇಫ್ಟಿ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಸತ್ತೋಗಿದೆ ಅಂತ ಆರ್ ಅಶೋಕ್ ಕಿಡಿಕಾರಿರುವಂಥದ್ದು. ಪೊಲೀಸ್ ಇಲಾಖೆನೇ ಒಂದು ರೀತಿ ಸತ್ತೋಗಿದೆ. ಬರೀ ಹಣ ದಂಧೆ ಮಾಡೋ, ಲೂಟಿ ಮಾಡೋಕ್ಕೆ ಅಧಿಕಾರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀರಾ, ಪೊಲೀಸ್ ಅಧಿಕಾರಿಗಳನ್ನ.
ಅವ್ರು ಪೂರ್ತಿ ಟ್ರಾನ್ಸ್ಫರಲ್ಲಿ ಮುಳುಗೋಗಿದ್ದಾರೆ. ನೀವು ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಗಾಳಿಗೆ ತೋರ್ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಬ್ರ್ಯಾಂಡ್ ಬೆಂಗಳೂರು. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು. ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನು, ಕದಿಯೋದು ಹೆಂಗೆ, ದರೋಡೆ ಮಾಡೋದು, ಇದೇ ಬ್ರ್ಯಾಂಡ್ ಬೆಂಗಳೂರ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನಾ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ, ಇನ್ನು ಜನಗಳೆಲ್ಲ ಸೇಫ್ಟಿನಾ? ಇದು ಲೂಟಿ. ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ. ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ ಇದರಿಂದ. ಬೀದರಲ್ಲಾಯಿತು ಅಂತ ಎಲ್ಲೋ ಸುಮ್ಮನೆ ಇದ್ರು, ಮಂಗಳೂರಲ್ಲಾಯಿತು ಅಂತ ಸುಮ್ಮನೆ ಇದ್ರು, ಈಗ ಬೆಂಗಳೂರು ಬಂದ್ಬಿಟ್ಟಿದೆ. ನೆಕ್ಸ್ಟ್ ವಿಧಾನಸೌಧದ ಮುಂದೆನೇ ಆದ್ರೂ ಆಶ್ಚರ್ಯ ಪಡಬೇಡಿ. ಅಂಥ ಕೆಟ್ಟ ಸರ್ಕಾರ, ವರ್ಸ್ಟ್. ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟು ವರ್ಸ್ಟ್ ಲಾ ಆ್ಯಂಡ್ ಆರ್ಡ್ರು ಯಾವತ್ತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವರ್ಸ್ಟ್ ಸರ್ಕಾರ ಇವತ್ತು ನೋಡ್ತಾ ಇದೆ. ಯಾಕೆ ಆಶ್ಚರ್ಯ ಏನು? ಬೀದರ್ ಬೀದರ್, ವಿಜಯಪುರ, ಮಂಗಳೂರಲ್ಲಿ ಬ್ಯಾಂಕ್ ದರೋಡೆಯಾಗಿದೆ. ಇನ್ನು ಈಗ ಬೆಂಗಳೂರಿನಲ್ಲಿ ಎಟಿಎಂ ವಾಹನದ ಹಣವೇ ರಾಬರಿ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ದರೋಡೆಗಳನ್ನ ಕೇಳಿದ್ವಿ. ಆದರೆ ರಾಜ್ಯದಲ್ಲೂ ಕಾನೂನಿನ ಸುವ್ಯವಸ್ಥೆ ಪತನಕ್ಕೆ ಇಳಿದಿದೆ. ಪೊಲೀಸರು ದರೋಡೆಕೋರರನ್ನ ಹೆಡೆಮುರಿ ಕಟ್ಟಬೇಕು. ಬೀದರ್, ವಿಜಯಪುರ, ಹೀಗೆ ಬೆಂಗಳೂರಿನಲ್ಲೂ ಕೂಡ ಎಟಿಎಂ ವಾಹನದ ಹಣವೇ ರಾಬರಿ ಆಗಿದೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ನಾವು ಬೀದರ್ನಲ್ಲಿ ದರೋಡೆ ಆಗಿದ್ದನ್ನ ಕೇಳಿದ್ವಿ, ಬೆಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ಆಗಿದ್ದನ್ನ ಕೇಳಿದ್ವಿ, ಬಿಜಾಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿದ್ದನ್ನು ಕೇಳಿದ್ವಿ. ಇವೆಲ್ಲ ಬೆಚ್ಚಿ ಬೀಳಿಸುವ ಸಂಗತಿಗಳೇ. ಬೆಂಗಳೂರಿನಲ್ಲಿ, ಅದು ರಾಜಧಾನಿಯಲ್ಲಿ, ಇಂಥ ಹೈ ಸೆಕ್ಯೂರಿಟಿ ಇರುವಂಥ ಕಡೆಗಳಲ್ಲಿ ಎಟಿಎಮ್ಮನ್ನೇ ದರೋಡೆ ಮಾಡ್ತಾರೆ ಅಂದರೆ, ಎಟಿಎಂ ವಾಹನವನ್ನೇ ದರೋಡೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ಲು. ಇಂಥವನ್ನೆಲ್ಲ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ, ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ, ಆಗಾಗ ನೋಡ್ತಾ ಇದ್ವಿ. ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ. ಅಷ್ಟು ಮಾತ್ರ ಅಲ್ಲ, ಪೊಲೀಸರ ಬಗ್ಗೆ ಕಳ್ಳರಿಗೆ ಭಯ ಇರಬೇಕಿತ್ತು.